ಸ್ಥಾನದಲ್ಲಿದ್ದಾರೆ, ಎಷ್ಟು ಜನಸಂಖ್ಯೆ ಇದೆ, ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರ ಅಭಿವೃದ್ಧಿ ಆಗಿದಾರ ಇಲ್ವಾ, ಅವ್ರ ಸಾಮಾಜಿಕ ಸ್ಥಿತಿ ಏನು, ಆರ್ಥಿಕ ಸ್ಥಿತಿಗತಿ ಏನು, ಶೈಕ್ಷಣಿಕ ಸ್ಥಿತಿಗತಿ ಏನು, ಇದನ್ನೆಲ್ಲ ಕೂಡ ಅಧ್ಯಯನ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ಇವತ್ತು ಆ ವರದಿ ಬಿಡುಗಡೆ ಆಗಿದ್ದು, ಜಾರಿ ಆಗಿದ್ದಿದ್ರೆ ಇವತ್ತು ಹಿಂದುಳಿದ ವರ್ಗದವರಿಗೆ ಒಂದು ಶಕ್ತಿ ಬಂದಿರ್ತಿತ್ತು. ಯಾರು ಹಿಂದುಳಿದವರು ಬಹಳ ವರ್ಷಗಳಿಂದ ಹಿಂದುಳಿದಿದ್ದಾರೆ ಅವ್ರಿಗೆಲ್ಲ ಮತ್ತೆ ಹೆಚ್ಚು ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದ್ರೆ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಆ ಜಾತಿ ಗಣತಿಯನ್ನ ಕೆಲವು ವರ್ಗದವರು ಪ್ರಬಲವಾಗಿ ವಿರೋಧ ಮಾಡಿದ್ರಿಂದ ನಾವು ಅದನ್ನು ಸರಿಯಾಗಿ ಪೂರ್ತಿಯಾಗಿ ಅನುಷ್ಠಾನ ಮಾಡಕ್ ಆಗಿಲ್ಲ. ಇವತ್ತು 10 ವರ್ಷ ಅದ್ರೊಳಗೆ ಜನಸಂಖ್ಯೆ ಸರಿ ಇಲ್ಲ, ಅದಿಲ್ಲ ಅಂತ ಹೇಳಿ ಸಣ್ಣ ಪುಟ್ಟ ತಕರಾರುಗಳನ್ನು ತೆಗೆದು ಆ ಜಾತಿ ಗಣತಿ ವರದಿ ಇದು ಅನುಷ್ಠಾನಕ್ಕೆ ಬರ್ದೇ ಇರುವಂಗೆ ಮಾಡಿದ್ದಾರೆ. ಈಗ ನಾವು ಮತ್ತೆ ಜಾತಿ ಗಣತಿಯನ್ನ ಮಾಡಬೇಕಾಗಿದೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಈ ಜಾತಿ ಗಣತಿಯಿಂದ ಬರೀ ಜನಸಂಖ್ಯೆ ಮಾತ್ರ ಗೊತ್ತಾಗುದಿಲ್ಲ. ಜಾತಿ ಗಣತಿಯ ವರದಿಯ ಅಂತಿಮ ಉದ್ದೇಶ ಏನಪ್ಪಾ ಅಂತಂದ್ರೆ ಹಿಂದುಳಿದ ವರ್ಗದವರಿಗೆ ಅವಕಾಶಗಳು ಹೆಚ್ಚಿಗೆ ಕೊಡಬೇಕು ಅಂತ ಹೇಳಿ. ಆ ಜಾತಿ ಗಣತಿಯ ವರದಿ ಏನಪ್ಪಾ ಇತ್ತು ಅಂತಂದ್ರೆ, ಹಿಂದುಳಿದ ವರ್ಗದವರು ಬಹುಸಂಖ್ಯಾತರಿದ್ದಾರೆ, ನಾವು 50% ಜಾಸ್ತಿ ಇದೀವಿ, ಮುಸ್ಲಿಮರು ಸೇರಿಸ್ಕೊಂಡ್ರೆ ಹತ್ರ 75% ಬರ್ತೀವಿ, ಆದ್ರೆ ಅವಕಾಶಗಳು ಮಾತ್ರ ನಮ್ಗೆ ಸಮಾಜದಲ್ಲಿ ಕಮ್ಮಿ ಇದೆ, ಜನಸಂಖ್ಯೆಗೆ ಅನುಗುಣವಾಗಿ ನಮ್ಗೆ ಅವಕಾಶಗಳು ಸಿಗ್ತಾ ಇಲ್ಲ, ಹಾಗಾಗಿ ಮೀಸಲಾತಿಯನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಇವತ್ತು ನಮ್ಗೆ 27% ಹಿಂದುಳಿದವರಿಗೆ ಮೀಸಲಾತಿ ಇದೆ. ಆದ್ರೆ ಇದೇನಾದ್ರೂ ಬಂದಿದ್ದಿದ್ರೆ ಅದು 32% ಆಗುತ್ತೆ ಹಿಂದುಳಿದ ವರ್ಗದವರಿಗೆ. ಮತ್ತೆ ಕೇವಲ ಒಂದು ಸಮುದಾಯದವ್ರಿಗಲ್ಲ, ಬರೀ ಕುರುಬ ಸಮುದಾಯದವ್ರಿಗೋ ಅಥವಾ ಇನ್ಯಾವುದೋ ಹಿಂದುಳಿದ ವರ್ಗದವ್ರಿಗೆ ಮಾತ್ರ ಸಿಗ್ತಿರ್ಲಿಲ್ಲ. ಒಕ್ಕಲಿಗರಾಗ್ಲಿ, ಲಿಂಗಾಯತರಾಗಿರ್ಲಿ, ಪ್ರಬಲ ವರ್ಗದವರಾಗಿದ್ರು ಕೂಡ ಅವರು ಕೂಡ ಹಿಂದುಳಿದ ವರ್ಗದವ್ರಿಗೆ ಬರ್ತಾರೆ. ಅವರು ಕೂಡ ನಮ್ಮ ಧರ್ಮ ಅವ್ರನ್ನ ಶೂದ್ರ ಅಂತಲೇ ಕಾಣೋದು. ಸೊ ಹಾಗಾಗಿ ಅವರು ಕೂಡ ಹಿಂದುಳಿದ ವರ್ಗದವರಿಗೆ ಬರ್ತಾರೆ. ಅವ್ರಿಗೂ ಕೂಡ ನಾವು ಮೀಸಲಾತಿ ಹೆಚ್ಚಳ ಮಾಡ್ತಿದ್ವಿ. ಅವ್ರಿಗೂ ಕೂಡ 6% ಜಾಸ್ತಿ ಆಗ್ತಿತ್ತು, 3A 3B ಎರಡಕ್ಕೂ ಸೇರಿಸಿ. ಕಳೆದ ಬಿಜೆಪಿ ಸರ್ಕಾರ ಅವರಿಗೆ ಮುಸ್ಲಿಮರು ದಕ್ಕಿಸ್ಕೊಂಡು 2% ಕೊಡ್ತಿತ್ತು. ಆದ್ರೆ ನಾವು ಅವ್ರಿಗೆ 3%, ಇಬ್ಬರಿಗೂ ತಲಾ 3% ಕೊಟ್ಟು 6% ಮಾಡ್ತಿದ್ವಿ. ಆದ್ರೂ ಕೂಡ ಮೀಸಲಾತಿನ ಹೆಚ್ಚಳನ ಜಾರಿಗೆ ತರಲಿಲ್ಲ. ಮತ್ತೆ ವ್ಯವಸ್ಥೆ ಹೇಗಿದೆ ನೀವು ತಿಳ್ಕೋಬೇಕು. ಇವತ್ತು ನಾವೇನಾದ್ರೂ ಮೀಸಲಾತಿ ಜಾಸ್ತಿ ಮಾಡ್ತೀವಿ ಹಿಂದುಳಿದ ವರ್ಗದವರಿಗೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಬಿಡಿದೆ, 50% ಮೀಸಲಾತಿ ನಾವು ಗಿಂತ ಜಾಸ್ತಿ ಕೊಡಕ್ಕಾಗಲ್ಲ ಅಂತ ಹೇಳಿ ಎಲ್ಲರೂ ಸಬೂಬ್ ಕೊಡ್ತಾರೆ. ಅದೇ ಮುಂದುವರೆದ ಜಾತಿಗಳಿಗೆ EWS ಅಂತ ಹೇಳಿ ಆರ್ಥಿಕವಾಗಿ ಹಿಂದುಳಿದಿರುವಂತ ಮುಂದುವರೆದ ಜಾತಿಗಳಿಗೆ ನಾವು ಮೀಸಲಾತಿ ಕೊಡಬೇಕು ಅಂತ ಹೇಳಿದಾಗ 10% ಕೊಟ್ಟರು. ಕರ್ನಾಟಕದಲ್ಲಿ ಇರೋದೇ 4%, ಆದ್ರೆ ಅವ್ರಿಗೆ 10% ಮೀಸಲಾತಿ ಕೊಟ್ಟರು. ಅವಾಗ ಯಾರು ಕೂಡ ತಕರಾರು ಮಾಡಲಿಲ್ಲ, ಯಾರು ಕೂಡ ಗಲಾಟೆ ಮಾಡಲಿಲ್ಲ, ಸುಲಭವಾಗಿ ಪಾಸ್ ಆಗೋಯ್ತು. ಆದ್ರೆ ಹಿಂದುಳಿದ ವರ್ಗದವ್ರಿಗೆ ಮೀಸಲಾತಿ ಜಾಸ್ತಿ ಮಾಡ್ಬೇಕು ಅಂತಂದ್ರೆ ಈ ರೀತಿ ಎಲ್ಲ ಅಡೆತಡೆಗಳು ಬರುತ್ತೆ. ಇದನ್ನ ಅರ್ಥ ಮಾಡಬೇಕು.